ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಒಂದು ಹಾಗೆ ಡಿಸ್ಕಷನ್ನ ಮಾಡೋಣ. ಏನು ಗೊತ್ತಾ, ಫ್ಯಾಮಿಲಿಯಲ್ಲಿ ಒಂದು ಸ್ಟ್ರೆಸ್ ಅನ್ನೋದಿರುತ್ತೆ ಅಲ್ವಾ? ಸೊ ಆ ಸ್ಟ್ರೆಸ್ಸಿಂದನೇ ಅರ್ಧ ರೋಗ ಎಲ್ಲರಿಗೂ ಬರ್ತಿದೆ. ಸೊ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೆಲ್ಲರೂ ಹೆಲ್ದಿ ಆಗಿರ್ತಾರೆ, ಎಷ್ಟು ಸ್ಟ್ರೆಸ್ಡ್ ಇರುತ್ತೆ ಅಷ್ಟೆಲ್ಲರೂ ಅನ್ಹೆಲ್ದಿ ಆಗಿರ್ತಾರೆ. ಸೊ ಮೇನ್ ನಿಮ್ಮದು ಫ್ಯಾಮಿಲಿ ಮ್ಯಾಟರ್ಸ್ ಏನೇ ಇರಲಿ ಡಿಸ್ಕಸ್ ಆಗಿ ಅವಾಗಿಂದ ಅವಾಗೆ ಸಾಲ್ವ್ ಆದ್ರೇನೆ ನೀವೆಲ್ಲರೂ ಹೆಲ್ದಿ ಇರ್ತೀರಾ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿನೂ ಎಲ್ಲರೂ ಹೆಲ್ದಿ ಇರ್ತಾರೆ. ಒಂದು ಟಾಪಿಕ್ನ ಎಕ್ಸ್ಟೆಂಡ್ ಮಾಡಿದರೆ ಅದರದ್ದು ಸೊಲ್ಯೂಷನ್ ಅಲ್ಲ, ಅದು ಹೇಗೆ ಎಂಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಷ್ಟು ಮೆಚುರಿಟಿ ನಿಮ್ದ್ರಲ್ಲಿ ಇರಬೇಕು. ಎಲ್ಲ ಟಾಪಿಕ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡಿ ಅದು ಸೀರಿಯಸ್ ತಗೊಂಡು ಹೋಗಿ ದೊಡ್ಡ ಸ್ಟೋರಿ ಮಾಡೋಕ್ಕಿಂತ ಅದು ಕೂತ್ಕೊಂಡು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ನೋದು ನಿಮ್ದ್ರಲ್ಲಿ ಬರಬೇಕು. ನಿಮಗೆ ಗೊತ್ತಿರುತ್ತೆ, ಸಮ್ಟೈಮ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮಿಸ್ಟೇಕ್ ಮಾಡ್ತಿದ್ದಾರೆ, ಆ ಮಿಸ್ಟೇಕ್ ಒಳ್ಳೇದಲ್ಲ ಫ್ಯಾಮಿಲಿಗೆ ಅಂತ. ಬಟ್ ಆ ಟೈಮಲ್ಲಿ ನೀವು ಎಷ್ಟೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ನೀವೇ ತಪ್ಪಂತ ಅವ್ರು ತಿಳ್ಕೊತಾರೆ ಹೊರತು ಅವ್ರು ತಪ್ಪು ಇದ್ದಾರೆ ಅಂತ ಅವ್ರು ಯಾವಾಗೂ ಒಪ್ಕೊಳ್ಳಲ್ಲ. ಬಟ್ ಎಸ್, ಇದು ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ಫ್ಯಾಮಿಲಿಯಲ್ಲಿರೋ ಎಸ್ಪೆಷಲಿ ಸಣ್ಣ ಹುಡುಗರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದು ನಿಮಗೆ ಅವಾಗೇ ಗೊತ್ತಾಗಲ್ಲ, ಬಟ್ ಆ ಮಕ್ಕಳೆಲ್ಲ ವಾಚ್ ಮಾಡ್ತಿರ್ತಾರೆ. ಬಟ್ ನೀವು ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅದು ನಿಮ್ಮದು ಒಳ್ಳೆ ಕ್ಯಾರೆಕ್ಟರ್. ಯಾವುದೇ ಸಿಚುವೇಶನ್ನ ಕೆಟ್ಟದಾಗದೇ ಇರೋ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಅದು ಎಕ್ಸ್ಟೆಂಡ್ ಮಾಡ್ತೀರಾ, ಹೆಂಗೆ ಸಾಲ್ವ್ ಮಾಡ್ತೀರಾ, ಅದು ನೀವು ಕೂತ್ಕೊಂಡು ಥಿಂಕ್ ಮಾಡಿದ್ರೆ ಆ ಸೊಲ್ಯೂಷನ್ ನಿಮ್ಮ ಕಡೆನೇ ಇರುತ್ತೆ. ಬಟ್ ಸಿಚುವೇಶನ್ ತುಂಬ ಅತಿ ಆಯಿತು, ತೀರಾ ಆಯಿತು, ತಡ್ಕೊಳಕ್ಕಾಗ್ತಿಲ್ಲ, ಇಲ್ಲಂತಂದರೆ ತುಂಬ ಹಿಂಸೆ ಆಗ್ತಿದೆ ಅಂತ ಗೊತ್ತಾದರೆ ನೀವು ನಿಮ್ಮ ಫ್ಯಾಮಿಲಿ ಹತ್ರ ಮಾತಾಡಬೇಕು, ಲಾಯರ್ ಹತ್ರ ಮಾತಾಡಬೇಕು. ಅದರದ್ದು ಸೊಲ್ಯೂಷನ್ ಏನಿದೆ ಕೌನ್ಸಿಲರ್ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದಷ್ಟು ನಿಮಗೆ ಒಳ್ಳೆಯದು. ಎಲ್ಲ ಒಂದಿನಕ್ಕೆ ಸಾಲ್ವ್ ಆಗಲ್ಲ. ಆ್ಯಂಡ್ ಇನ್ನೊಂದು, ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಡ್ತೀವಿ. ಯಾವಾಗೂ ಅದು ಮಾಡಬಾರ್ದು. ಯಾರ ಕಡೆನೂ ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೋಬಾರ್ದು. ಬಿಕಾಸ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತಂದರೆ ಬೇಜಾರಾಗೋದು ನಮಗೇನೆ. ಸರ್ ಟೈಮಿಗೆ ಆ ಸಿಚುವೇಶನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಬಟ್ ಆ ಸಿಚುವೇಶನ್ ಏನಾರೆ ಅತಿ ಆಯಿತು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟು, ನಿಮ್ಮ ವೆಲ್ ಬೀಯಿಂಗ್ ಇಫೆಕ್ಟ್ ಆಗ್ತಿದೆ, ಇಲ್ಲಾಂದರೆ ಸಿಚುವೇಶನ್ ಕೈಯಿಂದ ಆಚೆ ಹೋಗ್ತಿದೆ ಅಂದಾಗೆ ನೀವು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ ಅದರದ ಸೊಲ್ಯೂಷನ್ನ ಕಂಡುಹಿಡಿಬೇಕಾಗತ್ತೆ. ನಿಮ್ಮ ಅಪೋನೆಂಟಿಗೂ ಒಂದು ಟೈಮ್ ಕೊಡಬೇಕು, ಒಂದು ಚಾನ್ಸ್ ಕೊಡಬೇಕು, ಹೇಗೆ ಮ್ಯಾನೇಜ್ ಮಾಡ್ಕೋತೀರಾ ಅಂತ ನೋಡೋಕ್ಕೆ. ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ಳಿ. ನೀವು ಕೊಟ್ಟಿರೋ ಪ್ರೀತಿ, ನೀವು ಕೊಟ್ಟಿರೋ ಕೇರಲ್ಲಿ ನೀವು ವಿಶ್ವಾಸ ಇಟ್ಕೊಳ್ಳಿ. ಒಂದಿಲ್ಲಂದರೆ ಇನ್ನೊಂದು ದಿನ ಅವ್ರಿಗೆ ಗೊತ್ತೇ ಆಗುತ್ತೆ ನೀವು ಎಷ್ಟು ಕೇರ್ ಮಾಡ್ತೀರಾ, ನೀವು ಯಾಕೆ ಹಾಗೆ ಹೇಳ್ತೀರಾ. ಇಲ್ಲಂತಂದರೆ ಆ ಕೇರ್ನ ಆಗತ್ತೆ. ಬಿಕಾಸ್ ನಿಮಗೆ ಯಾರು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ರೀಪ್ಲೇಸ್ ಮಾಡಿದ್ರೂ ನೀವು ಮೆಮರಿಯಲ್ಲಿ ಹಮೇಶ ಇರ್ತೀರಾ ಅವ್ರದ್ದು. ಆಮೇಲೆ ಅವ್ರಿಗೆ ರಿಯಲೈಸ್ ಆದಮೇಲೆ ನೀವೇ ನಿಮ್ಮ ಕಡೆನೇ ಬರೋದು ಅವ್ರು ಲಾಸ್ಟಿಗೆ. ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆ ಇರುತ್ತೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ. ನಿಮ್ಮದು ದೇವ್ರ ಮೇಲೆ ನಿಮ್ಮದು ವಿಶ್ವಾಸ ಇಟ್ಕೊಳ್ಳಿ, ನಿಮ್ಮ ಕೇರ್ ಮೇಲೆ ನಿಮ್ಮ ವಿಶ್ವಾಸ ಇಟ್ಕೊಳ್ಳಿ. ಅದು ತಾನಾಗೆ ತಾನೇ ಸಿಚುವೇಶನ್ ಸಾಲ್ವ್ ಆಗುತ್ತೆ.